ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನೊಂದು ಮಾವಿನ ಹಣ್ಣಲ್ಲಿ ಸಾರನ್ನು ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ. ಪೇಟೆಯಿಂದ ತಂದ ಮಾವಿನ ಹಣ್ಣು ಒಂದೇ ಒಂದಿರೋದು, ಸ್ವಲ್ಪ ಹುಳಿ ಹುಳಿ ಇದೆ, ಅದಕ್ಕೋಸ್ಕರ ಇದನ್ನು ಸಾರು ಮಾಡುವ ಅಂತ ಆಯಿತು ನನಗೆ. ನೀವು ಮನೆಯಲ್ಲೇ ಕೆಲವ್ರ ಮನೆಯಲ್ಲೆಲ್ಲ ಆಗ್ತದಲ್ಲ, ಆ ಹಣ್ಣೆಲ್ಲಾದರೆ ಸಿಪ್ಪೆ ತೆಗಿಬೇಕು ಅಂತಿಲ್ಲ. ಇದು ಪೇಟೆಯಿಂದ ತಂದಿರೋದ್ರಿಂದ ನಾನು ಸಿಪ್ಪೆಯನ್ನು ತೆಗಿತಾ ಕಟ್ ಮಾಡ್ತಾ ಇದ್ದೇನೆ. ನೀವು ಜಾಸ್ತಿ ಮಾಡಿದಾಗ ನಾನು ಹಾಕುವ ಮಸಾಲೆ ಪ್ರಮಾಣ ಏನು ಹಾಕ್ತೀನಿ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದೇ ಮಾವಿನ ಹಣ್ಣಲ್ಲಿ ಮಾಡೋ ಕಾರಣ ಸ್ವಲ್ಪ ಸ್ವಲ್ಪ ಮಸಾಲೆಗೆ ನಾನಿಲ್ಲಿ ಹುರಿಬೇಕು ಹಾಕ್ತಾ ಇದ್ದೇನೆ. ನೋಡಿ, ನಾನೀಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಾವಿನ ಹಣ್ಣನ್ನು. ಇವಾಗ ಗ್ಯಾಸ್ ಮೇಲೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು 4 ಮೆಣಸನ್ನು ಹಾಕ್ತಾಯಿದ್ದೇನೆ. ಖಾರ ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೀವು ಮಾವಿನ ಹಣ್ಣಿಗೆ ಖಾರ ಜಾಸ್ತಿ ಆದರೂ ಕೂಡ ತುಂಬ ರುಚಿಯಾಗ್ತದೆ, ಹುಳಿ ಹುಳಿ ಸಿಹಿ ಖಾರ ಎಲ್ಲ ಇದ್ದಾಗ. ಈ 4 ಮೆಣಸು ಹಾಕೊಂಡ ನಂತರ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಒಂದು 10 ಕಾಳಷ್ಟು ನಾನು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು 1/4 ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಹಾಕ್ಕೊಂಡ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ. ಸ್ವಲ್ಪ ಕೆಂಪಾಗಬೇಕು. ನೀವು ಜಾಸ್ತಿ ಮಾಡಿದಾಗ ಅದೇ ಹೇಳಿದ್ದು ಯಾವ ರೀತಿ ನಾನು ಹಾಕ್ಕೊಂಡಿದ್ದೇನೆ ಅದನ್ನು ಡಬ್ಬಲ್ ತ್ರಿಬ್ಬಲ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಇದೀಗ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಸಣ್ಣ ಉರಿಯಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ, ತುಂಬ ಕಪ್ಪಾಗಬಾರ್ದಿದ್ದು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೇನೆ. 1/4 ಚಮಚ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಹಾಗೊಂದು ಚಿಟಿಕೆಯಷ್ಟು ಇಂಗು ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ನೀವು ಗಟ್ಟಿ ಇಂಗು ಬಳಸ್ತೀರಿ ಅಂತಾದರೆ ಫಸ್ಟಿಗೆ ಎಣ್ಣೆ ಇಡ್ತೇವಲ್ಲ, ನಾವು ಬಾಣಲೆಗೆ ಎಣ್ಣೆ ಹಾಕ್ತೇವಲ್ಲ, ಅದು ಬಿಸಿ ಆದ ನಂತರ ಫಸ್ಟಿಗೆ ಇಂಗನ್ನು ಸೇರಿಸ್ಕೊಳ್ಬೋದು ಆ ಎಣ್ಣೆಗೇ. ನೋಡಿ, ಇವಾಗ 1 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದೀಗ ಆಗಿದೆ. ಅದಾದ ನಂತರ ನಾವಿದನ್ನು ತಣಿಲಿಕ್ಕೆ ತೆಗೆದಿಡುವ. ಗಟ್ಟಿ ಇಂಗು ಹಾಕುವಾಗ ಫಸ್ಟಿಗೆ ಹಾಕ್ಕೊಳ್ಳಿ. ಒಂದು ಕಡಲೆ ಕಾಳಷ್ಟು ಹಾಕ್ಕೊಂಡ್ರೆ ಸಾಕು. ಹುರಿಗಡಲೆ ಏನಿದೆ ಅಷ್ಟು ದೊಡ್ಡ ಇಂಗನ್ನು ಹಾಕ್ಕೊಂಡ್ರೆ ಸಾಕು ಇಷ್ಟು ಮಸಾಲಕ್ಕೆ. ಜಾಸ್ತಿ ಮಾಡುವಾಗ ಜಾಸ್ತಿ ಮಾಡ್ಕೊಂಡು ಹೋಗಿ. ನೋಡಿ, ಅದೇ ಬಾಣಲೆಯನ್ನು ನಾನು ಹಾಗೆಯೇ ತೆಗೆದ ನಂತರ ಮಸಾಲೆ ಹುರಿದದನ್ನು ತೆಗೆದ ನಂತರ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ, 1-2 ಕಪ್ಪಷ್ಟು. ಆಮೇಲೆ ಇದಕ್ಕೆ ಕಟ್ ಮಾಡಿದ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಬೇಕು. ಮಾವಿನ ಹಣ್ಣನ್ನು ಏನು ತುಂಬ ಬೇಯಿಸಬೇಕು ಅಂತ ಇಲ್ಲ, ಒಂದು ಸೆಕೆ ಬರುವಾಗ ಅದು ಬೇಯ್ತದೆ. ನಾವಿಲ್ಲಿ ಮಸಾಲೆ ಏನು ಹುರಿದು ಅದನ್ನು ಪುಡಿ ಮಾಡ್ತೀವಿ ಅಷ್ಟೊತ್ತಿಗೆ ಇದು ಬೆಂದು ಸಿಗ್ತದೆ. ಈಗ 1 ಚಮಚದಷ್ಟು ಹಾಕಿದ್ದೇನೆ, ಉಪ್ಪಿನ ಹುಡಿಯನ್ನು. ಹಾಗೆ 1 ತುಂಡು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಬೆಲ್ಲ ಸಹ ಅಷ್ಟೇ, ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ರುಚಿ. ಇಷ್ಟೊತ್ತಿಗೆ ಮಸಾಲೆ ನೋಡಿ ಹುರಿದಿರೋದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಇದನ್ನೀಗ ಪುಡಿ ಮಾಡ್ಕೊಂಡು ತರೋಣ. ಇದು ಸ್ವಲ್ಪ ಆಗಿರೋದ್ರಿಂದ ನೋಡಿ ಇಷ್ಟು ಪುಡಿಯಾಗಿದೆ. ನೀವು ಜಾಸ್ತಿ ಮಾಡುವಾಗ ಚೆನ್ನಾಗಿ ಪುಡಿ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಮಾಡಿರೋದಲ್ವ, ಹಾಗಾಗಿ ಈ ರೀತಿ ಪುಡಿಯಾಗಿದೆ. ಇಷ್ಟು ಪುಡಿಯಾದರೂ ಸಾಕು, ಪರವಾಗಿಲ್ಲ. ಇದೇ ಮಸಾಲೆ ಹುಡಿಯಲ್ಲಿ ನೀವು ಬೇರೆ ಸಾಂಬಾರು ಕೂಡ ಮಾಡ್ಬೋದು. ಆಲೂಗಡ್ಡೆ, ಚೀನಿಕಾಯಿ ಏನು ಬೇಕಾದರೂ ಮಾಡ್ಬೋದು. ನೋಡಿ, ಅಷ್ಟಾಗುವಾಗ ಇಲ್ಲಿ ಬೆಂದಿದೆ. ಇದು ಮಾವಿನ ಹಣ್ಣು ಬೆಂದು ಕೂಡ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೀವು ಈ ರೀತಿ ಬೇಯಿಸಬೇಕು ಅಂತ ಸಹ ಇಲ್ಲ, ಮಸಾಲೆ ಜೊತೆನೇ ಇದನ್ನು ಬೇಯಿಸ್ಕೊಳ್ಬೋದು, ಅದು ಕೂಡ ರುಚಿಯಾಗ್ತದೆ. ಈಗ ಹುಡಿ ಮಾಡಿದ ಮಸಾಲೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ಈ ಮಾವಿನ ಹಣ್ಣು ಬೇಯಿಸಿದ್ದಕ್ಕೆ. ನಂತರ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿ ಜಾರಿಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಈ ಮಿಶ್ರಣದೊಟ್ಟಿಗೆ ಮಾವಿನ ಹಣ್ಣು ಬೆರೆತು ಚೆನ್ನಾಗಿ ಕುದಿ ಬರಬೇಕು. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ 1-2 ನಿಮಿಷ ನಾನು ಹಾಗೆ ಬಿಟ್ಟಿದ್ದೇನೆ. ನೋಡಿ, ಇವಾಗ 1-2 ನಿಮಿಷ ಆಗಿದೆ. ನೋಡಿ, ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಇಂಗಿದೆ. ಈ ಥರ ಬರಬೇಕು, ಆವಾಗ ರುಚಿ ಚೆನ್ನಾಗಿರ್ತದೆ. ಇದೇ ರೀತಿ ನೀವು ಸಹ ಮಾವಿನ ಹಣ್ಣು ತಂದಾಗ ಒಂದು ಸತಿ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತದೆ ಇದರ ರುಚಿ. ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆ ಸೌಟಿಗೆ 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. 7-8 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು, ಹಾಗೆ ಅರ್ಧ ಚಮಚ ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. 1 ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈ ಒಗ್ಗರಣೆ ಈಗ ಆಗಿದೆ. ಇದನ್ನು ನಾವು ಮಾವಿನ ಹಣ್ಣಿನ ಸಾರಿಗೆ ಸೇರಿಸ್ಕೊಳ್ಳುವ. ನೋಡಿ, ಇವಾಗ ರುಚಿಯಾದ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ಹಾಕಲೇಬೇಕು ಅಂತೇನಿಲ್ಲ. ಇವಾಗ ರುಚಿಯಾದ ಸಾರು ರೆಡಿಯಾಗಿದೆ. ಈಗ ನೀವು ಸಹ ಟ್ರೈ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ನೋಡಿ, ಸೂಪರಾಗಿ ಬಂದಿದೆ. ತುಂಬ ಮಾಡಿದಾಗ
ತುಂಬ ಮಸಾಲೆಯನ್ನು ಹಾಕಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.